ನಮ್ಮ ಚಳ್ಳಕೆರೆ ನ್ಯೂಸ್ಗೆ ಸ್ವಾಗತ. ನಾನು ಜಯಶ್ರೀ. ಇಂದಿನ ಪ್ರಮುಖ ಸುದ್ದಿಗಳು. ಗೋವಿಂದ ಎಂ ಕಾರಜೋಳ ಇಂದು ಲೋಕಸಭಾ ಚುನಾವಣೆಯಲ್ಲಿ ಜಯಗಳಿಸಿದ ಹಿನ್ನೆಲೆಯಲ್ಲಿ ಚಳ್ಳಕೆರೆ ನಗರದ ವಾಲ್ಮೀಕಿ ವೃತ್ತದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ಆಚರಣೆ ಮಾಡಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎನ್ಎಸ್ಎಸ್ ಘಟಕದ ವತಿಯಿಂದ ಸಸಿ ನೆಡುವ ಮೂಲಕ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ಚಳ್ಳಕೆರೆ ನಗರದ ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪರಿಸರ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪರಿಸರ ಅನ್ನೋದು ಭೂಮಿಯ ಒಂದು ಮುಖ್ಯ ಅಂಗ. ಇಂತಹ ಪರಿಸರವನ್ನ ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ನಾಶ ಮಾಡುತ್ತಿದ್ದಾನೆ. ಇದರಿಂದ ಆಮ್ಲಜನಕ ಕೊರತೆ ಉಂಟಾಗುತ್ತಿದೆ ಎಂದು ಸಿವಿಲ್ ನ್ಯಾಯಾಧೀಶರಾದ ಶಮೀರ್ ಪಿ ನಂದ್ಯಾಳ್ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ತಿಳಿಸಿದರು. ಚಳ್ಳಕೆರೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇಒ ಲಕ್ಷ್ಮಣ್ ಮಾತನಾಡಿ, ಎಲ್ಲ ಇಲಾಖೆಯ ಅಧಿಕಾರಿಗಳು ಕಾಲಕಾಲಕ್ಕೆ ತಂತ್ರಾಂಶದಲ್ಲಿ ಮಾಹಿತಿಯನ್ನ ಅಳವಡಿಸಬೇಕು ಎಂದು ತಿಳಿಸಿದರು. ಬಿತ್ತನೆಗೆ ಸಿದ್ಧ ಮಾಡಿದ್ದ ಜಮೀನಿನಲ್ಲಿ ನಿಂತ ಮಳೆ ನೀರು. ಜಮೀನಿನಲ್ಲಿ ನೀರು ನಿಂತಿರುವುದರಿಂದ ಬಿತ್ತನೆಗೆ ತೊಂದರೆಯಾಗುತ್ತಿದೆ ಎಂದ ರೈತರು. ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಐತಿಹಾಸಿಕ ತೀರ್ಪನ್ನ ನೀಡಿದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಕಮಲ ಅರಳಿದೆ. ಕೆರೆಗೆ ನೀರು ಹರಿದು ಬರುವುದನ್ನ ನೋಡಲು ತಾಳ್ಯ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಛತ್ರಿ ಹಿಡಿದು ಕೆರೆ ಬಳಿ ಬಂದು ಜಮಾಯಿಸಿದ್ದರು. ಭೂ ಮರುಸ್ಥಾಪನೆ, ಮರುಭೂಮೀಕರಣ ಹಾಗೂ ಬರ ತಡೆಯುವಿಕೆ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿ ಪರಿಸರ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದ ಪರಿಸರ ಅಧಿಕಾರಿ ಇ ಪ್ರಕಾಶ್. ಬಯಲು ಸೀಮೆಯಲ್ಲಿ ಮಳೆರಾಯನ ಆರ್ಭಟಕ್ಕೆ ಹಳ್ಳಕೊಳ್ಳಗಳು ಭರ್ತಿಯಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಪರಿಸರ ಜಾಥಾಕ್ಕೆ ಚಾಲನೆ ನೀಡಿದ ಎಡಿಸಿ ಕುಮಾರಸ್ವಾಮಿ, ಭೂ ಮರುಸ್ಥಾಪನೆ, ಮರುಭೂಮೀಕರಣ ಹಾಗೂ ಬರ ತಡೆಯುವಿಕೆ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿ ಪರಿಸರ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದು ಪರಿಸರ ಅಧಿಕಾರಿ ಪ್ರಕಾಶ್ ತಿಳಿಸಿದರು. ಅವರು ಚಿತ್ರದುರ್ಗದಲ್ಲಿ ಪರಿಸರ ದಿನಾಚರಣೆಯಲ್ಲಿ ಮಾತನಾಡಿದರು. ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಹಾಗೂ ನಗರಸಭೆ ಆಯುಕ್ತ ಎಂ ರೇಣುಕಾ ಜಾಥಾ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರುವುದರೊಂದಿಗೆ ಚಾಲನೆ ನೀಡಿದ್ರು. ಇನ್ನು ಪ್ರತಿ ತಾಲೂಕಿನಲ್ಲಿ 10,000 ಗಿಡ ನೆಡಲು ಯೋಜನೆ ರೂಪಿಸಿದೆ. ಅರಣ್ಯ ನಾಶದಿಂದ ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುತ್ತಿದೆ. ಇದನ್ನು ತಡೆಗಟ್ಟಲು ಕಾನೂನು ಸೇವಾ ಪ್ರಾಧಿಕಾರವು ಅರಣ್ಯ ಇಲಾಖೆ ಸಹಯೋಗದಲ್ಲಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ 10,000 ಗಿಡ ನೆಡಲು ಯೋಜನೆ ರೂಪಿಸಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಎಂ ವಿಜಯ್ ಹೇಳಿದರು. ನಗರದ ಒನಕೆ ಓಬವ್ವ ವೃತ್ತದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತದ ಸಹಯೋಗದಲ್ಲಿ ಆಯೋಜಿಸಲಾದ ಪರಿಸರ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಇತ್ತೀಚೆಗೆ ತಾವೆಲ್ಲ ನಮ್ಮ ರಾಷ್ಟ್ರದ ರಾಜಧಾನಿಯಾದಂಥ ಡೆಲ್ಲಿಯಲ್ಲಿ 52 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರನ್ನು ನಾವು ನೋಡಿದ್ದೇವೆ. ಇದಕ್ಕೆಲ್ಲ ಕಾರಣ ಎಲ್ಲ ಗೊತ್ತಿದೆ ತಮಗೆ. ಡಿಫಾರೆಸ್ಟ್ ಫ್ಯಾನು ಮತ್ತು ಎ ಸಿಗಳ ಬಳಕೆ. ಈ CFCಯಿಂದ ನಮ್ಮ ಓಝೋನ್ ಪದರ ಡ್ಯಾಮೇಜ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಪರಿಸರ ಮುಂದಿನ ಪೀಳಿಗೆಗೆ ಮೊದಲು ಹೇಳ್ತಾ ಇದ್ರು ದೊಡ್ಡವರೆಲ್ಲ, ಮುಂದಿನ ಪೀಳಿಗೆಗೆ ಮರಗಳು ಉಳಿಸಿ ಅಂತ. ಆದರೆ ನಾವು ಈಗಲೇ ಅನುಭವಿಸ್ತಾ ಇದ್ವಿ. ನಮ್ಮಿಂದ ನಾವು ಮಾಡತಕ್ಕ ಡಿಫಾರೆಸ್ಟೈಸೇಷನಿಂದ ನಾವೇ ಈ ದಿನ ಅನುಭವಿಸ್ತಾ ಇದ್ವಿ. ಹಾಗಾಗಿ ನಾವು ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾಡಳಿತದ ಒಂದು ಸಹಯೋಗದೊಂದಿಗೆ ಪ್ರತಿ ತಾಲೂಕಿನಲ್ಲಿ 10,000ಕ್ಕಿಂತ ಹೆಚ್ಚು ಗಿಡಗಳನ್ನು ಈ ದಿನದಿಂದ ಇನ್ನೂ 1 ತಿಂಗಳ ಕಾಲ ನಾವು ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ನಾವು ಮಾಡೋಕ್ಕೆ ಈಗಾಗಲೇ ಯೋಜನೆ ಮಾಡಿದ್ದೀವಿ. ಇವತ್ತು ನಾವಲ್ಲಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಾವು ಆರ್ಟ್ಸ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಾವು ಇನಾಗ್ರೇಷನ್ ಕೂಡ ಮಾಡಿ ಬಂದಿದ್ದೀವಿ. ನಮ್ಮ ಎಲ್ಲ ತಾಲೂಕುಗಳಲ್ಲಿರುವಂಥ ಹಿರಿಯ ನ್ಯಾಯಾಧೀಶರು ಮತ್ತು ತಾಲೂಕು ಆಡಳಿತದ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಇದಕ್ಕೆ ನಾವು ಮಾಧ್ಯಮದವರ ಸಹಕಾರವನ್ನು ಕೂಡ ಕೋರ್ತಾ ಇದ್ದೀವಿ. ನೀವು ಕೂಡ ಹೆಚ್ಚು ಜನರಿಗೆ ಪರಿಸರ ಬಗ್ಗೆ ಒಂದು ಕಾಳಜಿಯನ್ನು ಮೂಡಿಸ್ತಾ ಒಬ್ಬರಿಗೆ ಒಂದು ಮರ ಎನ್ನುವಂಥ ಘೋಷವಾಕ್ಯದೊಂದಿಗೆ ಈ
ಈ ಪರಿಸರ ದಿನಾಚರಣೆಯನ್ನು ನಾವು 2 ತಿಂಗಳ ಕಾಲ ನಡೆಸಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೂಡ 42ರಿಂದ 35 ಒಳಗೆ ಟೆಂಪರೇಚರ್ ಬರಬೇಕು ನೆಕ್ಸ್ಟ್ ಇಯರ್ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಯಲು ಸೀಮೆಯಲ್ಲಿ ಮಳೆರಾಯನ ಆರ್ಭಟಕ್ಕೆ ಹಳ್ಳಕೊಳ್ಳಗಳು ಭರ್ತಿಯಾಗಿ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಹೌದು, ಕಳೆದ ಹಲವು ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ನಗರದಲ್ಲಿ ಬಿಸಿ ನೀರು ಮುದ್ದಪ್ಪ ಕ್ರೀಡಾಂಗಣ ಮುಳುಗಿ ಹೋಗಿದೆ. ಇನ್ನು ಚಿತ್ರದುರ್ಗ ರಸ್ತೆಯ SR ರಸ್ತೆಗೆ ಹೋಗುವ ದಾರಿ ಪಕ್ಕದಲ್ಲಿ ಮಳೆ ನೀರು ನಿಂತು ಮುಂದೆ ಹೋಗದೆ ದೊಡ್ಡ ಹೊಂಡದಂತೆ ನಿರ್ಮಾಣವಾಗಿದೆ. ಇನ್ನು ಫುಟ್ಪಾತ್ ಮೇಲೆ ಸಾಲು ಸಾಲು ಗೂಡು ಅಂಗಡಿ ಮುಗ್ಗಟ್ಟುಗಳು ಇರುವುದರಿಂದ ಪಾದಚಾರಿಗಳಿಗೆ ಓಡಾಡಲು ತುಂಬಾ ಕಷ್ಟಕರವಾಗಿದೆ. ಇನ್ನು ಆಟೋಗಳ ಹಾವಳಿಯಿಂದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸುಮಾರು ಆಟೋಗಳು ಒಂದೇ ಸಾರಿ ಬಸ್ ಹಿಂಬಾಲಿಸಿಕೊಂಡು ಹೋಗುವುದರಿಂದ ಪ್ರಯಾಣಿಕರಿಗೆ ಕಿರಿಕಿರಿ ಉಂಟಾಗಿದೆ. ಏಕಕಾಲದಲ್ಲಿ ನಿಯಮ ಪಾಲಿಸದೆ 10ರಿಂದ 15 ಆಟೋಗಳು ಆಗಮಿಸಿ ಪ್ರಯಾಣಿಕರಿಗೆ ತೊಂದರೆ ಉಂಟಾಗಿ ಅಪಘಾತಗಳು ಸಂಭವಿಸಿವೆ ಎನ್ನಲಾಗಿದೆ. ಇನ್ನು ಇದಕ್ಕೆ ಕಡಿವಾಣ ಹಾಕಬೇಕಾದ ಪೊಲೀಸ್ ಇಲಾಖೆ ಮಾತ್ರ ಮೌನ ವಹಿಸಿದೆ ಎಂದು ಪ್ರಯಾಣಿಕರು ಆರೋಪಿಸಿದ್ದಾರೆ. ಇಡೀ ದೇಶದಲ್ಲಿ ಮೊಟ್ಟಮೊದಲ ಬಾರಿಗೆ ಐತಿಹಾಸಿಕ ತೀರ್ಪನ್ನ ನೀಡಿದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಕಮಲ ಅರಳಿದೆ. ಅದರಂತೆ ಬಿಜೆಪಿಗೆ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿವೆ. ಈ ಪೈಕಿ 7 ಕ್ಷೇತ್ರಗಳನ್ನ ಕಾಂಗ್ರೆಸ್ ಶಾಸಕರು ಪ್ರತಿನಿಧಿಸಿದ್ದಾರೆ. NY ಗೋಪಾಲಕೃಷ್ಣ ಪ್ರತಿನಿಧಿಸುವ ಮೊಳಕಾಲ್ಮೂರು ಹಾಗೂ ಟಿ ರಘುಮೂರ್ತಿ ಪ್ರತಿನಿಧಿಸುವ ಚಳ್ಳಕೆರೆ ಹೊರತುಪಡಿಸಿ ಉಳಿದ ಎಲ್ಲೆಡೆ ಕಾಂಗ್ರೆಸ್ಗಿಂತ ಬಿಜೆಪಿಗೆ ಹೆಚ್ಚು ಮತಗಳು ಸಿಕ್ಕಿವೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್, ಶಾಸಕ ಬಿಜಿ ಗೋವಿಂದಪ್ಪ ಹಾಗೂ ಹೊಸದುರ್ಗ ವಿಧಾನಸಭಾ ಚುನಾವಣೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಎಂದು ಹೇಳಿದರು. ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ಚಿತ್ರದುರ್ಗ ಜಿಲ್ಲೆಯ ನಮ್ಮ ಪಕ್ಷದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಮಾಜಿ ಶಾಸಕರು ಅನೇಕರೆಲ್ಲರೂ ಸೇರಿ ಚಿತ್ರದುರ್ಗಕ್ಕೆ ಗೋವಿಂದ ಕಾರಜೋಳ ಅವ್ರನ್ನೇ ಅಭ್ಯರ್ಥಿ ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಿ ನನ್ನನ್ನು ಅಭ್ಯರ್ಥಿ ಮಾಡಿದ್ರಿಂದ ನಾನು ಸಮಯ ಇರಲಿಲ್ಲ. ನಾಮಿನೇಷನ್ ಕೊಡಲಿಕ್ಕೆ ಮಾತ್ರ ನಾನು ಚಿತ್ರದುರ್ಗಕ್ಕೆ ಬಂದೆ. ನಮ್ಮ ಎರಡೂ ಪಕ್ಷದ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಕಾರ್ಯಕರ್ತರು ಭಾಳ ದೊಡ್ಡ ಪ್ರಮಾಣದಲ್ಲಿ ಶಕ್ತಿಯನ್ನು ಹಾಕಿ ನನ್ನನ್ನು ಇವತ್ತು ಗೆಲ್ಲಿಸಿದ. ದೇಶದ ಜನರ ಆಸೆ ಮತ್ತು ಚಿತ್ರದುರ್ಗದ ಜನರ ಆಸೆ ಇತ್ತು. ನರೇಂದ್ರ ಮೋದಿಜಿಯವರೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ. ಜನ ಇವತ್ತು ನರೇಂದ್ರ ಮೋದಿಜಿಯವರ 10 ವರ್ಷದ ಆಡಳಿತವನ್ನು ನೋಡಿ 3ನೇ ಬಾರಿಗೆ ಬಹುಮತವನ್ನು ಇವತ್ತು ತಂದು ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ವರಿಷ್ಠರಿಗೆ, ರಾಜ್ಯದ ನಾಯಕರುಗಳಿಗೆ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ವಿರೋಧ ಇಲ್ಲ. ಕೆಲವರಿಗೆ ತಮಗೆ ಟಿಕೆಟ್ ಬೇಕಾದಿದ್ದರಿಂದ ವಿರೋಧ ಮಾಡಿದರೆ ಹೊರತು ಪಕ್ಷದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಮಾಜಿ ಶಾಸಕರು, ಜಿಲ್ಲೆಯ ಹಿರಿಯರು ಗೋವಿಂದ ಕಾರಜೋಳನ 40 ವರ್ಷದಿಂದ ನಾವು ನೋಡಿದ್ದೀವಿ. ಅನೇಕ ಸುಮಾರು 20 ವರ್ಷಗಳಿಂದ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, 30 ವರ್ಷಗಳಿಂದ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಮತ್ತು ಇಲ್ಲಿ ಈ ಜಿಲ್ಲೆಗೆ ಕೆಲವು ದೊಡ್ಡ ಯೋಜನೆಗಳನ್ನ ಅದು ಮಾಡಿಕೊಟ್ಟದ್ದು ಎಲ್ಲರಿಗೂ ನೆನಪಿತ್ತು. ಹೀಗಾಗಿ ಒಬ್ಬ ಒಳ್ಳೆಯ ಅಭ್ಯರ್ಥಿ ನಮಗೆ ಸಿಕ್ಕಿದ್ದಾರೆ, ಅವ್ರನ್ನ ಗೆಲ್ಲಿಸ್ಬೇಕಂತಕ್ಕಂಥ ಮನಸ್ಥಿತಿ ಎಲ್ಲರಿಗೂ. ಹೀಗಾಗಿ ನನಗೆ ಆಶೀರ್ವಾದ ಮಾಡಿದೆ. ಚಳ್ಳಕೆರೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇಒ ಲಕ್ಷ್ಮಣ್ ಮಾತನಾಡಿದರು. ತಾಲೂಕಿನ ಸುಮಾರು 40 ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು ಇಂದು ತಾಲೂಕು ಮಟ್ಟದ 8 ಇಲಾಖೆಗಳ ಯೋಜನೆಗಳನ್ನ ಹಾಗೂ ಪ್ರಸ್ತುತ ದಿನವಹಿಗಳನ್ನ ತಂತ್ರಾಂಶಕ್ಕೆ ಸೇರಿಸಬೇಕು. ಒಂದು ವೇಳೆ ಆಯಾ ಇಲಾಖೆಯವರು ತಂತ್ರಾಂಶದಲ್ಲಿ ಸೇರಿಸಲು ವಿಫಲರಾದರೆ ಖುದ್ದಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾಹಿತಿ ಪಡೆದು ವರದಿಯನ್ನ ತಂತ್ರಾಂಶದಲ್ಲಿ ಸೇರಿಸಬೇಕು ಎಂದರು.
ಇನ್ನು ಗ್ರಾಮ ಪಂಚಾಯಿತಿ ಯೋಜನಾಧಿಕಾರಿ ಕೆಂಚಪ್ಪ ಮಾತನಾಡಿ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ ಹೀಗೆ ಹಲವು ಇಲಾಖೆಗಳ ವರದಿಗಳನ್ನ ಕಾಲಕಾಲಕ್ಕೆ ತಂತ್ರಾಂಶದಲ್ಲಿ ಅಳವಡಿಸಬೇಕು ಎಂದು ಪ್ರಗತಿ ಪರಿಶೀಲನೆ ಸಭೆ ಉಪಯೋಗಿತ ಪ್ರಮಾಣಪತ್ರ ಆಮೇಲೆ ಆ ಸಮೀಕ್ಷೆ ಪ್ರೊಫೈಲ್ ಅಪ್ಡೇಷನ್ ಈ 4 ವಿಷಯ ಪ್ರಗತಿ ಪರಿಶೀಲನೆ ದಿವಸ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಎಲ್ಲಾ ಗ್ರಾಮದ ಗ್ರಾಮ ಪಂಚಾಯಿತಿ ಪಿಡಿಒಗಳು ಹಾಗೂ ಕಂಪ್ಯೂಟರ್ ಆಪರೇಟರ್ಗಳು ಉಪಸ್ಥಿತರಿದ್ದರು. ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಬಿಜೆಪಿ ಕಾರ್ಯಕರ್ತರು. ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೋವಿಂದ ಎಂ ಕಾರಜೋಳ ಜಯಬೇರಿ ಬಾರಿಸಿದರು. ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಎದುರು 48,121 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. ಗೋವಿಂದ ಎಂ ಕಾರಜೋಳ ಇಂದು ಲೋಕಸಭಾ ಚುನಾವಣೆಯಲ್ಲಿ ಜಯಗಳಿಸಿದ ಹಿನ್ನೆಲೆಯಲ್ಲಿ ಚಳ್ಳಕೆರೆ ನಗರದ ವಾಲ್ಮೀಕಿ ವೃತ್ತದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ಆಚರಣೆ ಮಾಡಿದ್ರು. ಈ ವೇಳೆ ಜೆಡಿಎಸ್ ಮುಖಂಡ ಎಂ ರವೀಶ್ ಕುಮಾರ್, ಬಿಜೆಪಿ ಮುಖಂಡ ಅನಿಲ್ ಕುಮಾರ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಟಿ ತಿಪ್ಪೇಸ್ವಾಮಿ ಮಾತನಾಡಿದರು. ಯಾಕಂತಂದ್ರೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವವನ್ನ ಗಟ್ಟಿ ಮಾಡೋಕ್ಕೋಸ್ಕರ ಇವತ್ತು ನಮ್ಮ ಚಿತ್ರದುರ್ಗದ ಜನತೆ ಇವತ್ತು ಎಲ್ಲರೂ ಸಹ ಒಮ್ಮತದಿಂದ ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡಿ ಇವತ್ತು ಒಂದು ಕಾರಜೋಳ ಸಾಹೇಬರ ಗೆದ್ದಿದ್ದಾರೆ. ಅದರಿಂದ ಎಲ್ಲ ಜನತೆಗೆ ಮೊದಲು ನಾನು ಧನ್ಯವಾದವನ್ನು ತಿಳಿಸಲು ಬಯಸ್ತೇನೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ನರೇಂದ್ರ ಮೋದಿ ಅವರು ಈ ಬಲಪಡಿಸಲಿಕ್ಕೋಸ್ಕರ ಏನೆಲ್ಲ ನಾವು ಬಿಜೆಪಿನವರು ಜಾತ್ಯತೀತ ಜನತಾದಳವರು ಒಟ್ಟಿಗೆ ಕೆಲಸ ಮಾಡಿದ್ವಿ, ಅದು ಫಲ ನೀಡಿದೆ. ಇವತ್ತು ನರೇಂದ್ರ ಮೋದಿ ಅವರು ಮುಂದೆ ಇನ್ನೊಂದು 2-3 ದಿವಸದಲ್ಲಿ ಮತ್ತೆ 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ವಹಿಸ್ತಾರೆ. ಅವರಿಗೆ ಕಾರಜೋಳರವರು ಬೆಂಬಲ ಕೊಡ್ತಾರೆ. ಎಲ್ಲ ಬೆಂಬಲವನ್ನು ನೀಡಿದಂತಹ ನಮ್ಮ ಚಳ್ಳಕೆರೆ ಜನತೆಗೆ ಕೈ ಮುಗಿದು ಅವರಿಗೆ ನಮಸ್ಕಾರ ಮಾಡ್ತಾರೆ. ಕಾರಜೋಳ ಸಾಹೇಬರು ಇವತ್ತು ನಮಗೆಲ್ಲ ನಮ್ಮ ಜಾತ್ಯತೀತ ಜನತಾದಳ ಮತ್ತು ನಮ್ಮ ಏನು ಭಾರತೀಯ ಇವತ್ತು ಬಿಜೆಪಿ ಪಕ್ಷದ ಎಲ್ಲ ಮುಖಂಡರುಗಳು, ನಮ್ಮ ತಾಲೂಕು ಜೆಡಿಎಸ್ ಎಲ್ಲ ಮುಖಂಡರುಗಳು, ತಾಲೂಕಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಎಲ್ಲ ಜೆಡಿಎಸ್ನವರು ಬಿಜೆಪಿಯವರು ಅತಿ ಹೆಚ್ಚಿನದಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಎಲ್ಲರೂ ಶ್ರಮಪಟ್ಟು ಮತ್ತು ಕೆಲಸ ಮಾಡಿದ್ದೀವಿ. ಅದರ ಪ್ರಕಾರ ಅದರ ಒಂದು ಏನು ನೇತೃತ್ವದೆಲ್ಲ ವಹಿಸಿದಂಥ ನಾಯಕರಿಗೆ ಇವತ್ತು ನಮ್ಮ ಏನು ಕಾರಜೋಳ ಸಾಹೇಬರು ಗೆದ್ದಿದ್ದಾರೆ. ಗೆದ್ದು ಇವತ್ತು ನಮ್ಮ ನರೇಂದ್ರ ಮೋದಿ 3ನೇ ಬಾರಿ ಇವತ್ತು ಪ್ರೈಮ್ ಮಿನಿಸ್ಟರ್ ಎಲ್ಲ ಸಪೋರ್ಟ್ ಮಾಡಲಿಕ್ಕೆ ಇಡೀ ಎಂಟೈರ್ ನಮ್ಮ ಇಂಡಿಯಾ ಇವತ್ತು ಮುಂದೆ ನುಗ್ಗಿ ಬರ್ತೈತೆ. ಏನಿದೆ ಕೇವಲ 4-5 ದಿವಸಗಳ ಒಳಗಡೆ ಮೋದಿ ಅವರಿಗೆ ಅವತ್ತಿನ ದಿವಸ ನಾವೆಲ್ಲರೂ ದೊಡ್ಡ ಹಬ್ಬ ಅಂತಾನೆ ಆಚರಿಸ್ಬಿಟ್ಟು ನಮ್ಮ ತಾಲೂಕಲ್ಲಿ ನಾವು ನಡೀಲಿ ಮಾಡ್ತೀವಿ ಅಂತ ಹೇಳಿ ಹೇಳ್ತೇವೆ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ರಾಮದಾಸ್, ಬಿಜೆಪಿ ತಾಲೂಕು ಅಧ್ಯಕ್ಷ ಸೂರನಹಳ್ಳಿ ಶ್ರೀನಿವಾಸ್, ಬಿಜೆಪಿ ಮುಖಂಡ ಜಯಪಾಲಯ್ಯ, ಬಸವರಾಜ್ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು. ಬಿತ್ತನೆಗೆ ಸಿದ್ಧ ಮಾಡಿದ್ದ ಜಮೀನುಗಳಲ್ಲಿ ನಿಂತ ಮಳೆ ನೀರು. ಹೊಳಲ್ಕೆರೆ ಕ್ಷೇತ್ರದ ಲಕ್ಷ್ಮಸಾಗರದಲ್ಲಿ ಮಳೆ ಸುರಿದಿದ್ದು ಕೆರೆಗೆ ನೀರು ಹರಿದು ಬಂದಿದೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ರಭಸವಾಗಿ ಮಳೆ ಸುರಿದು ಬಿಜಾಪುರ, ಲಕ್ಷ್ಮಸಾಗರ, ಬಳ್ಳೆಗಟ್ಟೆಯ ಹಳ್ಳದಲ್ಲೂ ನೀರು ಹರಿದಿದೆ. ಲಕ್ಷ್ಮಸಾಗರ, ಗೊಲ್ಲರಹಟ್ಟಿ, ಕಾಲ್ಕುಂಟೆ ಗ್ರಾಮಗಳ ಜಮೀನುಗಳಲ್ಲಿ ನೀರು ನಿಂತಿದೆ. ಬಿತ್ತನೆ ಪ್ರಾರಂಭಿಸಲು ರೈತರು ಜಮೀನನ್ನ ಹದ ಮಾಡಿ ಇಟ್ಟುಕೊಂಡಿದ್ದರು. ಜಮೀನುಗಳಲ್ಲಿ ನೀರು ನಿಂತಿರುವುದರಿಂದ ಬಿತ್ತನೆಗೆ ತೊಂದರೆಯಾಗಿದೆ ಎಂದು ರೈತರು ಹೇಳುತ್ತಾರೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎನ್ಎಸ್ಎಸ್ ಘಟಕದ ವತಿಯಿಂದ ಸಸಿ ನೆಡುವ ಮೂಲಕ ವಿಶ್ವ ಪರಿಸರ ದಿನವನ್ನ ಆಚರಿಸಲಾಯಿತು. ಕಾಲೇಜಿನ ಪ್ರಾಚಾರ್ಯರಾದ ಎಂ ರವೀಶ್ ಮಾತನಾಡಿ, ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪರಿಸರದ ಪ್ರಾಮುಖ್ಯತೆಯನ್ನ ತಿಳಿಸುತ್ತಾ ಮನೆಗೊಂದು ಮರ, ಊರಿಗೊಂದು ವನ ಬೆಳೆಸಬೇಕೆಂದು ತಿಳಿಸಿದರು. ಪ್ರತಿ ವರ್ಷ ಕಾಲೇಜಿನ ಆವರಣದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕದ ವತಿಯಿಂದ ಗಿಡಗಳನ್ನ ನೆಟ್ಟು ಪೋಷಿಸುವುದರಿಂದ ಕಾಲೇಜಿನ ಆವರಣ ಇಂದು 350 ಮರಗಳನ್ನ ಹೊಂದಿರುವ ಪುಟ್ಟ ವನವಾಗಿ ರೂಪುಗೊಂಡಿದೆ. ಇದೇ ರೀತಿ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಮನೆಗಳ ಹತ್ತಿರ ಹಾಗೂ ಹೊಲಗಳಲ್ಲಿ, ಊರುಗಳಲ್ಲಿ ಗಿಡಗಳನ್ನ ನೆಡುವ ಮೂಲಕ ಬರಡು ಭೂಮಿಯಾದ ಚಳ್ಳಕೆರೆಯನ್ನ ಹಸಿರು ಭೂಮಿಯಾಗಿ ಬದಲಾಯಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ವಸಂತ್ ಕುಮಾರ್ ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎನ್ಎಸ್ಎಸ್ ಘಟಕದ
ಕಾರ್ಯಕ್ರಮ ಅಧಿಕಾರಿ ಶಾಂತಕುಮಾರಿ ಬಿ, ಹಿರಿಯ ಉಪನ್ಯಾಸಕರು ಉಪಸ್ಥಿತರಿದ್ದರು. ಚಳ್ಳಕೆರೆ ನಗರದ ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪರಿಸರ ಜಾಥಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಜಾಥಾ ಕಾರ್ಯಕ್ರಮವನ್ನ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಮಲ್ಲಿಕಾರ್ಜುನ್ ಉದ್ಘಾಟಿಸಿದರು. ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆ ಪರಿಸರದ ಜಾಗೃತಿ ಮೂಡಿಸುವ ಮೂಲಕ ಪ್ರಮುಖ ರಸ್ತೆಗಳಲ್ಲಿ ಘೋಷಣೆಗಳನ್ನ ಕೂಗುತ್ತಾ ಅರಿವು ಮೂಡಿಸಿದ್ರು. ಪರಿಸರ ಜಾಥಾ ಕಾರ್ಯಕ್ರಮದಲ್ಲಿ ಮಂಜುನಾಥ್, ಸಂತೋಷ್, ನಾಜೀರ್, ತಿಪ್ಪೇಸ್ವಾಮಿ, ಜಗದೀಶ್, ಶಿವಯೋಗಿ ಹಾಗೂ ಫರ್ಜಾನಾ ಭಾಗವಹಿಸಿದ್ದರು. ಕೆರೆಗೆ ಹರಿದು ಬರುತ್ತಿರುವ ನೀರು ನೋಡಲು ಜಮಾಯಿಸಿದ್ದ ಗ್ರಾಮಸ್ಥರು. ಇಂದು ಮಧ್ಯಾಹ್ನ ಸತತ ಸುರಿದ ಮಳೆಗೆ ತಾಳ್ಯ ಗ್ರಾಮದ ಕೆರೆಗೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ. ಹೊಳಲ್ಕೆರೆ ತಾಲೂಕಿನಾದ್ಯಂತ ಕಳೆದ ಕೆಲವು ದಿನಗಳಿಂದ ಸತತ ಮಳೆ ಬೀಳುತ್ತಿದ್ದು, ತಾಳ್ಯ ಗ್ರಾಮದ ಕೆರೆಗೆ ಅಕ್ಕಪಕ್ಕದ ಗ್ರಾಮದ ಹಳ್ಳಕೊಳ್ಳಗಳ ಮೂಲಕ ಭಾರಿ ಪ್ರಮಾಣದಲ್ಲಿ ಮಳೆ ನೀರು ಹರಿದು ಬರುತ್ತಿದೆ. ಕೆರೆಗೆ ನೀರು ಹರಿದು ಬರುವುದನ್ನ ನೋಡಲು ತಾಳ್ಯ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಛತ್ರಿ ಹಿಡಿದು ಕೆರೆ ಬಳಿ ಬಂದು ಜಮಾಯಿಸಿದ್ದರು. ಪರಿಸರ ಅನ್ನೋದು ಭೂಮಿಯ ಒಂದು ಮುಖ್ಯ ಅಂಗ. ಇಂತಹ ಪರಿಸರವನ್ನ ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಪರಿಸರ ನಾಶ ಮಾಡುತ್ತಿದ್ದಾನೆ. ಇದರಿಂದಾಗಿ ಮನುಷ್ಯನಿಗೆ ಆಮ್ಲಜನಕದ ಕೊರತೆ ಉಂಟಾಗುತ್ತಿದೆ ಎಂದು ಎಂಜೆಎಫ್ ಸಿವಿಲ್ ನ್ಯಾಯಾಧೀಶರಾದ ಶಮೀರ್ ಪಿ ನಂದ್ಯಾಳ್ ಹೇಳಿದ್ದಾರೆ. ಎಲ್ರಿಗೂ ಶುಭೋದಯ. ಈ ದಿವಸ ನಾವು ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ನಗರಸಭೆ ಹಾಗೂ ಅರಣ್ಯ ಇಲಾಖೆ ಚಳ್ಳಕೆರೆ ಸಂಯುಕ್ತಾಶ್ರಯದಲ್ಲಿ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ತೇಜಸ್ವಿನಿ KM ರವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ KM ನಾಗರಾಜ್ ರವರೇ, ಮುಖ್ಯ ಅತಿಥಿಗಳಾದ ಪೌರಾಯುಕ್ತರಾದ ಶ್ರೀ ಜೀವನ್ ಕಟ್ಟಿಮನಿರವರೇ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಶ್ರೀ ಮಂಜುನಾಥ್ ರವರೇ, ಶ್ರೀಮತಿ ಶಶಿಕಲಾರವರೇ, ವಲಯ ಅರಣ್ಯಾಧಿಕಾರಿಗಳಾದ ಡಿ ಬಹುಗುಣರವರೇ, ವಕೀಲರ ಸಂಘದ ಪದಾಧಿಕಾರಿಗಳಾದ ಡಿ ಪಾಲಯ್ಯರವರೇ, ಸಿದ್ದರಾಜುರವರೇ, ಉದಯರವರೇ, ನಗರಸಭೆ, ಅರಣ್ಯ ಇಲಾಖೆ ಮತ್ತು ಎಲ್ಲ ನ್ಯಾಯಾಲಯದ ಸಿಬ್ಬಂದಿಗಳೇ ಹಾಗೂ ಎಲ್ಲ ವಕೀಲರೇ, ಸಾರ್ವಜನಿಕರೇ ಹಾಗೂ ಪತ್ರಿಕಾ ಮಿತ್ರರೇ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ದಿವಸ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ದಿನಾಚರಣೆ ಮಹತ್ವ ಏನಂತ ಹೇಳಿದ್ರೆ, ನಮ್ಮ ಪರಿಸರವನ್ನು ನಾವು ಹೇಗೆ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮವನ್ನು ಮಾಡಬೇಕಾಗಿ ಈ ದಿವಸ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ದಿನಮಾನಗಳಲ್ಲಿ ತಮಗೆ ಗೊತ್ತಿದೆ, ಇನ್ನೂ ಬೇಸಿಗೆ ಪೂರ ಕಳೆದಿಲ್ಲ ನಮ್ಮದು. ಬೇಸಿಗೆಯಲ್ಲಿ ಎಷ್ಟು ಉಷ್ಣಾಂಶ ಹೇಗೆ ಇತ್ತು ಅಂತ ಎಲ್ರಿಗೂ ಗೊತ್ತಿದೆ. ಡೆಲ್ಲಿಯಲ್ಲಿ 45ರವರೆಗೂ ಉಷ್ಣಾಂಶ ಇತ್ತು. ಅದು ಯಾಕೆ ಆ ರೀತಿ ಆಗ್ತಾ ಇದೆ ಅಂತ ಹೇಳಿದರೆ, ನಾವು ಹೆಚ್ಚಿನ ಸಸಿಗಳನ್ನು ನೆಡುವ ಕೆಲಸ ಮಾಡ್ತಾ ಇಲ್ಲ, ನಮ್ಮ ಇರುವ ಅರಣ್ಯವನ್ನು, ಪರಿಸರವನ್ನು ಕಾಪಾಡ್ಕೊಳ್ತಾ ಇಲ್ಲ. ಸೊ ಆ ಒಂದು ಆ ಕಾರಣಕ್ಕೋಸ್ಕರ ಈಗ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಹೀಟ್ ಸ್ಟ್ರೋಕಿಂದಲೇ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅದು ಕೂಡ ತಮಗೆಲ್ಲರಿಗೂ ಮಾಹಿತಿ ಇದೆ. ಸೊ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಹೇಳಲಿಕ್ಕೆ ಬಯಸೋದೇನಂತ ಹೇಳಿದ್ರೆ, ನಮ್ಮ ಇರುವ ಪರಿಸರವನ್ನು ಹೆಚ್ಚಿನದಾಗಿ ನಾವು ಉಳಿಸ್ಕೋಬೇಕಾಗಿದೆ. ಇನ್ನೂ ಹೆಚ್ಚು ಸಸಿಗಳನ್ನು ನೆಡುವ ಕೆಲಸ ಮಾಡಬೇಕಾಗಿದೆ. ನಮ್ಮ ಪೂರ್ವಜರಿಗೆ ಸಿಕ್ಕಂತಹ ಒಂದು ಒಳ್ಳೆಯ ವಾತಾವರಣ ಆಗಲಿ, ಒಳ್ಳೆಯ ವಾಯು ಆಗಲಿ, ಅದು ನಮಗೀಗ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ನಮಗೆ ಏನಿದೆ ಅದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗೋ ಗುರುತರ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಒಂದು ದಿಸೆಯಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸೋಣ, ಪರಿಸರವನ್ನು ಉಳಿಸೋಣ ಅಂಥೇಳಿ ಎಲ್ಲರೂ ಸೇರಿ ನಾವು ಪ್ರತಿಜ್ಞೆ ಮಾಡೋಣ ಈ ದಿವಸ. ಜೊತೆಗೆ ಇಲ್ಲಿ ಇತ್ತೀಚೆಗೆ ನಾವು ಇಲ್ಲಿ ನ್ಯಾಯಾಲಯಕ್ಕೆ ಬಂದಿದ್ದೇವೆ. ಇಲ್ಲಿ ವಾತಾವರಣ ನೋಡಿದರೆ, ಈಗ ವಕೀಲ ಸಂಘದ ಅಧ್ಯಕ್ಷರು ಹೇಳ್ತಾ ಇದ್ರು, ಬಹುಶಃ ಅಲ್ಲಿ ನ್ಯಾಯಾಲಯದಲ್ಲಿ ಕೂಡ ಇಷ್ಟು ಒಂದು ಒಳ್ಳೆಯ ವಾತಾವರಣ, ಇಷ್ಟು ಗಿಡಮರಗಳು ಇರೋ ಪರಿಸರವನ್ನು ನಾವೆಲ್ಲೂ ಕಾಣುವುದಿಲ್ಲ. ಸದ್ಯಕ್ಕೆ ಇಲ್ಲಿ
ಇಂಥ ಒಂದು ವಾತಾವರಣ ಇದೆ. ವಕೀಲರಾಗಲಿ ಇಲ್ಲೆಲ್ಲ ಕಕ್ಷಿದಾರಾಗಲಿ ನಾವು ಕೂಡ ಪುಣ್ಯ ಮಾಡಿದ್ದೇವೆ ಇಂಥ ಒಂದು ವಾತಾವರಣ ಪಡೀಲಿಕ್ಕೆ ಅಂತ ಹೇಳ್ತೇನೆ. ಅದಕ್ಕೆ ಏನು ಎಲ್ಲ ಪರಿಸರ ಉಳಿಸ್ಕೊಳ್ಳೋದು ಇಲ್ಲಿ ಏನು ವಕೀಲರ ಸಂಘದ ಯೋಗದಾನ ಬಹಳ ಇದೆ. ಅದ್ರ ಜೊತೆಗೆ ನಮ್ಮ ನಗರಸಭೆ ಎಲ್ಲ ಸಿಬ್ಬಂದಿಗಳ ಸಹಯೋಗ ಮತ್ತು ಅರಣ್ಯ ಇಲಾಖೆ ಸಹಯೋಗ ಕೂಡ ಜಾಸ್ತಿ ಇದೆ. ಇದೇ ರೀತಿ ನಾವು ಇದು ಸಹಯೋಗನ ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಾ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ನಮಗೆಲ್ಲರಿಗೂ ಕೂಡ ತಾಲೂಕು ಕಾನೂನು ಸೇವೆ ಸಮಿತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು. ಇವರು ನಗರದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಸೇವಾ ಸಮಿತಿ ಮತ್ತು ವಕೀಲ ಸಂಘ, ನಗರಸಭೆ ಮತ್ತು ಅರಣ್ಯ ಇಲಾಖೆಯ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡಕ್ಕೆ ನೀರು ಹಾಕುವ ಮೂಲಕ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಮರ ಗಿಡಗಳನ್ನ ಕಡಿದು ಪರಿಸರ ನಾಶ ಪಡಿಸುತ್ತಿದ್ದಾನೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಪರಿಸರ ಸಂರಕ್ಷಣೆ ಮಹತ್ವದಾಗಿರುತ್ತದೆ. ಪರಿಸರದಿಂದ ಜಾನುವಾರುಗಳಿಗೆ, ಪಕ್ಷಿಗಳಿಗೆ ಆಹಾರ ದೊರೆಯುತ್ತದೆ. ಮನುಷ್ಯನ ಜೀವನಕ್ಕೂ ಕೂಡ ಪರಿಸರ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಇಂತಹ ಪರಿಸರವನ್ನ ನಾಶಪಡಿಸದೆ ಹೆಚ್ಚಿನ ರೀತಿಯ ಮರಗಳನ್ನ ನೆಟ್ಟು ಪರಿಸರವನ್ನ ಕಾಪಾಡಬೇಕಾಗುತ್ತದೆ. ಪರಿಸರದಿಂದ ಮನುಷ್ಯನಿಗೆ ಆಮ್ಲಜನಕದ ಕೊರತೆ ಇರುವುದಿಲ್ಲ. ಇದರಿಂದಾಗಿ ಮನುಷ್ಯನ ಆರೋಗ್ಯವೂ ಕೂಡ ವೃದ್ಧಿಯಾಗಲು ಸಾಧ್ಯ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ JMFC ಸಿವಿಲ್ ನ್ಯಾಯಾಧೀಶರಾದ KM ತೇಜಸ್ವಿನಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಪರಿಸರ ಅನ್ನುವುದು ಮರೀಚಿಕೆಯಾಗಿದೆ. ಮನುಷ್ಯ ತಾನು ಬದುಕಲು ಪರಿಸರವನ್ನ ಹಾಳು ಮಾಡಿ ತನ್ನ ಸ್ವಾರ್ಥಕ್ಕೋಸ್ಕರ ಗಿಡಮರಗಳನ್ನ ನಾಶಪಡಿಸುತ್ತಿದ್ದಾನೆ. ಇದೇ ರೀತಿ ಮುಂದುವರೆದರೆ ನಾವು ಅಂಗಡಿಗೆ ಹೋಗಿ ರೇಷನ್ ಹೇಗೆ ತರುತ್ತೇವೋ ಅದೇ ರೀತಿಯಾಗಿ ಆಮ್ಲಜನಕವನ್ನ ಕೊಂಡುಕೊಳ್ಳಬೇಕಾಗುತ್ತದೆ. ಈ ಪರಿಸ್ಥಿತಿ ದೂರ ಇಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ 38 ರಿಂದ 42 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಇದ್ದು, ಇಂತಹ ಬಿಸಿಲಿನಿಂದ ಮನುಷ್ಯ ಹೈರಾಣಾಗಿದ್ದಾನೆ. ಇಂದಿನ ಕಾಲದ ಜನಗಳು ಪರಿಸರ ನಾಶ ಮಾಡಲಿಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಪರಿಸರ ನಾಶ ಮಾಡಿ ನಮ್ಮ ಜೀವನ ಕಟ್ಟಿಕೊಳ್ಳುತ್ತಿದ್ದೇವೆ. ಇದನ್ನ ಬಿಟ್ಟು ಜನಸಾಮಾನ್ಯರು ಪರಿಸರ ಪ್ರೇಮಿಯಾಗಿ ಮರಗಿಡಗಳನ್ನ ಕಡಿಯದೆ ಹೆಚ್ಚಿನ ರೀತಿಯಲ್ಲಿ ಪರಿಸರ ಸಂರಕ್ಷಿಸಿದರೆ ಹೆಚ್ಚಿನ ಮಟ್ಟದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಸಾರ್ವಜನಿಕರು ಇದನ್ನ ಅರಿತು ಪರಿಸರ ಬೆಳೆಸಿ, ಪರಿಸರ ಉಳಿಸಿ ಎಂಬ ಸಿದ್ಧಾಂತದಂತೆ ಪರಿಸರ ಕಾಪಾಡುವುದೇ ನಮ್ಮ ದಯೆ ಎಂದು ತಿಳಿದುಕೊಂಡು ಪರಿಸರ ಸಂರಕ್ಷಿಸಿ ಎಂದು ತಿಳಿಸಿದರು. ಇನ್ನು ಈ ವೇಳೆ ವಲಯ ಅರಣ್ಯಾಧಿಕಾರಿ ಬಹುಗುಣ, ನಗರಸಭೆ ಪೌರಾಯುಕ್ತ ಜೀವನ್ ಕಟ್ಟಿಮನೆ, ವಕೀಲ ಸಂಘದ ಅಧ್ಯಕ್ಷ ನಾಗರಾಜ್, ವಲಯ ಅರಣ್ಯ ಅಧಿಕಾರಿ ನಿತಿನ್ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ವಕೀಲರು ಸಂಘದ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು, ಶಶಿಕಲಾ, ಸಿ ಮಂಜುನಾಥ್, ರುದ್ರಯ್ಯ ಸೇರಿದಂತೆ ಅನೇಕ ವಕೀಲರು, ಅರಣ್ಯ ಅಧಿಕಾರಿಗಳು ಹಾಜರಿದ್ದರು.